ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಗ್ಗೊಂಡು ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕಗ್ಗಂಟು ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕೇವಲ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡಲು ಹೋಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಾರ್ಯಗಳ ನಿಮಿತ್ತವಾಗಿ ದೆಹಲಿಗೆ ಹೋಗಿದೆ ಅಂತ ಇಲ್ಲಿ ಹೇಳಿರುವಂತದ್ದು ಲಕ್ಷ್ಮಣ್ ಸವದಿ. ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿ ದೆಹಲಿಗೂ ಕೂಡ ಬಂದಿದ್ರು. ನಾನು ಸಹಜವಾಗಿ ದೆಹಲಿಯಲ್ಲಿ ಅವರನ್ನು ಭೇಟಿ ಆಗಿದ್ದೇನೆ ಅಂತ ಈ ಭೇಟಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದು ಎಲ್ಲರಲ್ಲೂ ಇದೆ, ಆಗುತ್ತೆ. ಒಂದು ವಾರ ಕಾದು ನೋಡಿ, ಎಲ್ಲರಿಗೂ ಉತ್ತರ ಸಿಗುತ್ತೆ ಅಂತ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಥಣಿಯಲ್ಲಿ. ಕೇವಲ ಮಂತ್ರಿ ಆಗಬೇಕು ಅನ್ನೋ ಲಾಬಿ ಮಾಡ್ಲಿಕ್ಕೆ ಹೋದದ್ದಲ್ಲ, ಬೇರೆ ಬೇರೆ ಕಾರ್ಯಗಳ ನಿಮಿತ್ತವಾಗಿ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ದಿಲ್ಲಿಗೆ ಬಂದಿರೋದ್ರಿಂದ ಅವರಿಗೆ ಸಹಜವಾಗಿ ಭೇಟಿ ಆಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಭೇಟಿಯಾಗಿ ಬಂದಿದ್ದೀವಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಈ ಭಾವನೆ ಇದೆ. ಕೇಂದ್ರ ಸರ್ಕಾರದಲ್ಲಿ ಈ ನೀಟ್ ವಿಷಯವಾಗಿ ಸ್ವಲ್ಪ ಪ್ರತಿಭಟನೆ ಅವು ನಡೆದಿರೋದ್ರಿಂದ ಕೇಂದ್ರದ ವರಿಷ್ಠರು ಆ ಒಂದು ಪ್ರತಿಭಟನೆಯಲ್ಲಿ ಸ್ವಲ್ಪ ಬಿಜಿ ಆಗಿರೋದ್ರಿಂದ ಅದು ಸಭೆ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ಬಹುಶಃ ರವಿವಾರ ಸೋಮವಾರ ಡೆಲ್ಲಿಗೆ ಹೋಗ್ಬೋದು. ಡೆಲ್ಲಿಗೆ ಹೋಗಿ ಬಂದ ಮೇಲೆ ಕೇಂದ್ರದ ಒಪ್ಪಿಗೆಯನ್ನು ಪಡ್ಕೊಂಡು ವರಿಷ್ಠರ ಗಮನಕ್ಕೆ ತಂದು ವರಿಷ್ಠರ ಒಂದು ಸೂಚನೆ ಮೇರೆಗೆ ಮಂತ್ರಿಮಂಡಲವನ್ನು ವಿಸ್ತರಣೆಯನ್ನು ಮಾಡ್ತಾರೆ. ಫಿಕ್ಸ್ ಆಗಿದೆ ಸರ್, ಹೆಸರು ಕೇಳಿ ಬರ್ತಾ ಇದೆ, ನಮ್ಮದು ಪಟ್ಟಿ ಇಲ್ಲ. ನಿಮ್ಮ ಮಾಧ್ಯಮದವರನ್ನೇ ಭಾಳಷ್ಟು ಜನರು ಈಗಾಗಲೇ ಪ್ರಕಟ ಮಾಡ್ತಾ ಇದ್ದಾರೆ.